ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ. ನಾನು ಹರಿಪರಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರ ನಾನು ನೋಡಿದ ಸಿನಿಮಾ ನಾಗರಾಜ್ ಸೋಮಯಾಜಿ ನಿರ್ದೇಶನದ ಮರ್ಯಾದೆ ಪ್ರಶ್ನೆ. ನಮ್ಮ ಸಿನಿಮಾಗಳಲ್ಲಿ ಮಾಸ್ ಸಿನಿಮಾಸ್ ಜಾಸ್ತಿ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಇದ್ರ ಜೊತೆಗೆ ಆಗಾಗ ಕ್ಲಾಸ್ ಸಿನಿಮಾಗಳು ಬರ್ತಾ ಇರ್ತವೆ. ಆದರೆ ಮುಖ್ಯ ಆಗೋದು ಯಾವುದು ಕಾಸ್ ಸಿನಿಮಾ, ಅಂದರೆ ಕಾಸ್ ಮಾಡೋ ಸಿನಿಮಾ ಅನ್ನೋದು. ಈ ಕ್ಲಾಸ್ ಸಿನಿಮಾಗಳೆಲ್ಲ ಕ್ಲಾಸಿಕ್ ಸಿನಿಮಾಗಳು ಅಂತ ಅನ್ನಿಸ್ಕೊಳೋದು ಅಪರೂಪ. ಆದರೆ ನಾಗರಾಜ್ ಸೋಮಯಾಜಿ ಅವರ ಮರ್ಯಾದೆ ಪ್ರಶ್ನೆ ಸಿನಿಮಾ ಹಲವು ಪ್ರಶ್ನೆಗಳನ್ನ ಎತ್ತುತ್ತೆ. ಅದ್ರ ಜೊತೆಗೆ ಅದಕ್ಕೆ ಮನುಷ್ಯತ್ವದ ಉತ್ತರ ಕೂಡ ಕೊಡುತ್ತೆ. ಈ ಸಿನಿಮಾ ತನ್ನ ಎರಡು ಸಹಜತೆಗಳಿಂದ ಗಮನ ಸೆಳೆಯುತ್ತೆ. ಒಂದು, ಈ ಸಿನಿಮಾದ ಕಥೆ ನಿರೂಪಣೆಯಲ್ಲೇ ಇರುವಂಥ ಸಹಜತೆ. ಇನ್ನೊಂದು, ಈ ಸಿನಿಮಾದ ನಟ ನಟಿಯರ ಅಭಿನಯದಲ್ಲಿ ಇರುವಂಥ ಸಹಜತೆ. ಅದರಲ್ಲೂ ನನಗೆ ಬಹಳ ದಿನಗಳ ನಂತರ ರಾಕೇಶ್ ಅಡಿಗ ಅವರ ಅಭಿನಯ ನೋಡಿ ತುಂಬಾ ಖುಷಿಯಾಯಿತು. ಚಾಕ್ಲೇಟ್ ಹೀರೋ ಆಗಿ ಚಿತ್ರರಂಗಕ್ಕೆ ಬಂದ ರಾಕೇಶ್ ಅಲೆಮಾರಿಯಲ್ಲಿ ಒಂದು ರಫ್ ಆ್ಯಂಡ್ ಟಫ್ ಪಾತ್ರ ಮಾಡಿದರೂ ಕೂಡ ಈ ಸಿನಿಮಾದಲ್ಲಿ ತಮ್ಮ ಪ್ರಬುದ್ಧ ನಟನೆಯಿಂದ ಪ್ರೇಕ್ಷಕ ಪ್ರಭುಗಳಿಗೆ ತುಂಬ ಇಷ್ಟ ಆಗ್ತಾರೆ. ಅವರ ಎಕ್ಸ್ಪ್ರೆಷನ್ ಇರಲಿ ಅಥವಾ ಡೈಲಾಗ್ ಇರಲಿ, ರಾಕೇಶ್ ಅಡಿಗಡಿಗೆ ಬ್ರಿಲಿಯಂಟ್ ಅನಿಸೋದು ಈ ಸಿನಿಮಾದ ದೊಡ್ಡ ವಿಶೇಷ. ಇನ್ನು ನಾನು ಬಾಲ್ಕನಿ ಕ್ಲಾಸ್ ಪ್ರೇಕ್ಷಕರಿಗೂ ಸಿನಿಮಾ ಮಾಡಲ್ಲ, ಗಾಂಧಿ ಕ್ಲಾಸಿಗೂ ಸಿನಿಮಾ ಮಾಡಲ್ಲ ಅಂತ ಮಿಡ್ಲ್ ಕ್ಲಾಸ್ ಕತೆ ಹೇಳಿದ್ದಾರೆ ನಿರ್ದೇಶಕ ನಾಗರಾಜ್ ಸೋಮಯಾಜಿ. ಅದನ್ನು ಅವರು ಹೇಳೋಕ್ಕೆ ತಗೊಂಡಿರೋ ಟೈಮು 2 ಗಂಟೆ. ಆದರೆ ಈ 2 ಗಂಟೆಯಲ್ಲಿ ಅವರು ಜೀವನ ಅಂದರೆ 3 ದಿನದ ಬಾಳು ಅನ್ನೋದನ್ನು ತುಂಬ ಸಮರ್ಥವಾಗಿ ಹೇಳಿದ್ದಾರೆ. ಸಿನಿಮಾದ ಸ್ಟಾರ್ ಕಾಸ್ಟ್ ದೊಡ್ಡದಾಗಿದ್ದರೂ ಸಿನಿಮಾವನ್ನು ಮೀರಿ ಬೆಳೆಯುವಂಥ ಸ್ಟಾರ್ಗಳು ಇಲ್ಲಿಲ್ಲ. ಇಲ್ಲಿ ಅವ್ರಿಗೆ ಇರೋವಂಥ ಅಪ್ಪಟ ನಟ ನಟಿಯರನ್ನು ಬಳಸ್ಕೊಂಡು ಸಿಂಪಲಾಗಿ ಒಂದು ಲೈಫ್ ಸ್ಟೋರಿ ಹೇಳಿದ್ದಾರೆ ಸೋಮಯಾಜಿಯವರು. ಇನ್ನು ಮರ್ಯಾದೆ ಪ್ರಶ್ನೆ ಅನ್ನೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಆಗಾಗ ಕೇಳಿ ಬರುವಂಥ ಒಂದು ಫ್ರೇಸ್. ಇಲ್ಲಿ ನೋಡೋಕ್ಕೆ ತುಂಬ ಸಿಂಪಲಾಗಿ ಕಂಡ್ರೂ ಅವರ ಕಷ್ಟಗಳು ತುಂಬಾ ಇರ್ತದೆ. ಇದ್ದಿದ್ದರಲ್ಲೇ ಮೆರೆಯೋದಾ ಅನ್ನೋ ಪ್ರಶ್ನೆ, ಎಲ್ಲವನ್ನು ಸಹಿಸ್ಕೊಂಡು ನನ್ನ ಖುಷಿಗಳನ್ನ ನಾನು ಮರೆಯೋದಾ ಅನ್ನುವಂಥ ಪ್ರಶ್ನೆ, ಇಂಥ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನಾಗರಾಜ್ ಸೋಮಯಾಜಿ ಅವರು ಇದಕ್ಕೆ 2 ಗಂಟೆ ಮೀರದಂತೆ ಉತ್ತರಿಸಿ ಅನ್ನೋ ಚಾಲೆಂಜ್ ತಗೊಂಡು ಅದನ್ನು ಸಮರ್ಥವಾಗಿ ಮಾಡಿದ್ದಾರೆ. ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು, ಆದರೆ ಅವರಲ್ಲಿರೋ ದೊಡ್ಡ ದೊಡ್ಡ ಆಸೆಗಳು, ಅವರಲ್ಲಿ ಇಲ್ಲದೇ ಇರೋ ಸಣ್ಣ ಬುದ್ಧಿ ಈ ಸಿನಿಮಾದ ಹೈಲೈಟ್. ಹಾಸಿ ಹೊದ್ಕೊಳ್ಳುವಷ್ಟು ಸಮಸ್ಯೆಗಳಿದ್ದರೂ ಹಾಸಿ ಹೊದ್ಕೊಳ್ಳೋಷ್ಟಿದ್ರೆ ಸಾಕು ಅನ್ನೋ ಜೀವನ ಮೀರಿ ಬೆಳೆಯದೇ ಇರೋ ಅವರ ಆಶಯಗಳು, ಅವರ ಮನಸ್ಥಿತಿ, ಇದ್ರ ಬಗ್ಗೆ ಸಿನಿಮಾ ಬೆಳೆಯುತ್ತೆ. ಈ ಮರ್ಯಾದೆ ಪ್ರಶ್ನೆಯ ಕಥೆ ಒಂದು ಹಂತದಲ್ಲಿ ಸೇಡಿನ ಪ್ರಶ್ನೆಯಾಗಿ ಚೇಂಜ್ ಆದರೂ ಅದನ್ನು ರೆಗ್ಯುಲರ್ ಕಮರ್ಷಿಯಲ್ ರೇಂಜಿಗೆ ತಗೊಂಡು ಹೋಗದೆ ಮನುಷ್ಯತ್ವದ ಉತ್ತರ ಕೊಟ್ಟೆ ಸಿನಿಮಾನ ಮುಗಿಸಿದ್ದಾರೆ ನಿರ್ದೇಶಕರು ಅನ್ನೋದು ಈ ಸಿನಿಮಾದ ಹೆಗ್ಗಳಿಕೆ. ಈ ಸಿನಿಮಾ ಸಹಜವಾಗಿದೆ ಅನಿಸೋದಕ್ಕೆ ಇದು ಕೂಡ ಒಂದು ಕಾರಣ. ಮಧ್ಯಮ ವರ್ಗದ ಕತೆ ಅಂದರೆ ಅದು ಮುಗಲು ಬಂದಿರೋ ಹಳೆ ವಸ್ತು ಅಂತ ಅನ್ನಿಸ್ಬೋದು. ಆದರೆ ಜೀವನದಲ್ಲಿ ಪ್ರತಿದಿನವೂ ಮಗ್ಗಲು ಬದಲಾಯಿಸಿದಾಗಲೆಲ್ಲ ಜೀವನ ಹೊಸ ಆಯಾಮಕ್ಕೆ ತೆರೆದುಕೊಳ್ಳುವ ಈ ವರ್ಗದ ಕಥೆಯನ್ನು ಸ್ವರ್ಗಕ್ಕೆ ಹತ್ತಿರ ಆಗೋದು ಮನುಷ್ಯತ್ವದಿಂದ ಮಾತ್ರ ಅನ್ನೋ ಧಾಟಿ ಇಟ್ಕೊಂಡು ನಿರೂಪಣೆ ಮಾಡಿದ್ದಾರೆ ನಾಗರಾಜ್ ಸೋಮಯಾಜಿ. ಈ ಸಿನಿಮಾದ ಇನ್ನೊಂದು ಖುಷಿ ಕೊಡೋ ಅಂಶ ಅಂದರೆ ಮೊದಲೇ ಹೇಳಿದಂತೆ ಸಿನಿಮಾದಲ್ಲಿರೋ ಪಾತ್ರಗಳು. 3 ನಾಯಕರು ಅಂತ ಇದ್ದರೂ ಅವ್ರ ಜೊತೆ ಕಣ್ಣು ಮತ್ತು ನಗುವಲ್ಲೇ ಮಾತಾಡೋ ಹುಡುಗಿ ತೇಜು, ಆಮೇಲೆ ಅಪ್ಪನ ಪಾತ್ರ ಆದರೂ ಅದನ್ನು ಒಂಥರ ಮಗುವಿನಂಥ ಅಭಿನಯದಿಂದ ನಿಭಾಯಿಸಿರೋ ನಮ್ಮ ಹಿರಿಯ ನಟ ನಾಗೇಂದ್ರ ಶಾ ಅವರು ಕೆಲವೇ ಮಾತುಗಳಲ್ಲಿ ತುಂಬಾ ಇಂಪ್ರೆಸ್ ಮಾಡ್ತಾರೆ ಈ ಸಿನಿಮಾದಲ್ಲಿ. ಮತ್ತು ಟಿಪಿಕಲ್ ಮಿಡಲ್ ಕ್ಲಾಸ್ ಅಮ್ಮ, ಹೀಗೆ ಎಲ್ಲರೂ ಈ ಸಿನಿಮಾದ ಶ್ರೀಮಂತಿಕೆಯನ್ನು, ಮಿಡಲ್ ಕ್ಲಾಸ್ ಸಿನಿಮಾದ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದ ಮುಖ್ಯ ಪಾತ್ರಗಳಲ್ಲಿ ಒಬ್ಬರಾಗಿರೋ ಸುನಿಲ್ ರಾವ್ ಅವರು, ಎಕ್ಸ್ಕ್ಯೂಸ್ ಮೀ, ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆ್ಯಕ್ಟರ್ ಅಂತ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಸಹಜ ನಟನೆಯಿಂದ ನನ್ನನ್ನು ನೀವು ಗಮನಿಸಲೇಬೇಕು ಅಂತ ಚಿತ್ರರಂಗಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಶೈನ್ ಶೆಟ್ಟಿನೂ ಶೈನ್ ಆಗ್ತಾರೆ, ಪ್ರಭು ಅವರು, ಹೀಗೆ ಯಾರೂ ಕಥೆಯ ಚೌಕಟ್ಟು ಮೀರಿ ನಾನೊಬ್ಬ ಆ್ಯಕ್ಟ್ರ್ ಅಂತ ತೋರಿಸ್ಕೋಬೇಕು ಅನ್ನೋ ಥರ ಇಲ್ಲಿ ಅಭಿನಯ ಮಾಡಿಲ್ಲ. ಎಲ್ಲರದ್ದು ಕತೆಗೆ ಏನು ಬೇಕೋ ಅದನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಕೊಡ್ತೀವಿ ಅನ್ನೋ ಇಂಟೆನ್ಷನ್. ಇನ್ನು ಸಿನಿಮಾದ ಸಂಗೀತದ ವಿಷಯಕ್ಕೆ ಬಂದರೆ ಹಾಡುಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಆದರೆ ಅವುಗಳಿಂದ ಸಿನಿಮಾಗೆ ತೊಂದರೆ ಆಗದೇ ಇರೋ ರೀತಿ ಎಲ್ಲ ಹಾಡುಗಳಲ್ಲೂ ಹೊಸತನ ತುಂಬಿದ್ದಾರೆ ಸಂಗೀತ ನಿರ್ದೇಶಕ ಅರ್ಜುನ್ ರಾಮು ಅವರು. ಆಮೇಲೆ ಈ ಊರಿನ ಗಲ್ಲಿಗಳ ಸಂದಿಗೊಂದಿಗಳಲ್ಲಿ ಸರಾಗವಾಗಿ ಓಡಾಡುವ ಸಂದೀಪ್ ವಲ್ಲೂರಿ ಅವರ ಕ್ಯಾಮ್ರಾ ಇಡೀ ಸಿನಿಮಾ ಕತೆ ಎಷ್ಟು ಸಹಜವಾಗಿದೆಯೋ ಅಷ್ಟೇ ಸಹಜವಾಗಿದೆ.
ಒಟ್ಟಾರೆ ಹೇಳೋದಾದರೆ ಈ ಸ್ಟಾರ್ಗಳ ಅಬ್ಬರ ಬಿಟ್ಟು ಅವರವರ ಮನೆಗೆ ಅವರೇ ಸ್ಟಾರು ಅಂತ ಅನ್ನಿಸ್ಕೊಳ್ಳೋ ಮಧ್ಯಮ ವರ್ಗದ ಹುಡುಗರ ಮತ್ತು ಕಥೆಯೇ ನಾಯಕ ಆಗಿರೋ ಸಿನಿಮಾಗಳನ್ನ ನೋಡಬಯಸುವವರಿಗೆ ಇಷ್ಟ ಆಗುವಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ. ಇದು ಒಂದು ಮಧ್ಯಮ ವರ್ಗದ ಕುಟುಂಬಗಳ ಈ ಸಿನಿಮಾನ ನೋಡಿದಾಗ ನಿಮಗೆ ಖಂಡಿತ ಈ ಸಿನಿಮಾ ಕುಟುಂಬ ಸಮೇತ ನೋಡಬಹುದು, ನೋಡಬೇಕು ಅಂತ ಅನಿಸುತ್ತೆ.